ಶತಾಯಗತಾಯ ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಭಗವಧ್ವಜ ಆರಿಸಲು ಈಗಾಗಲೇ ಆರ್ಎಸ್ಎಸ್ ಸಜ್ಜಾಗಿದೆ. ಹೈಕೋರ್ಟ್ ಆದೇಶದಂತೆ ಅನುಮತಿಗಾಗಿ ಡಿಸಿಗೆ ಹೊಸ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಅಕ್ಟೋಬರ್ 24ರ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ. ಪಥ ಸಂಚಲನಕ್ಕಾಗಿ ಡಿಸಿಗೆ ಮತ್ತೆ ಆರ್ಎಸ್ಎಸ್ ಅರ್ಜಿ. ಆರ್ಎಸ್ಎಸ್ ಪರೇಡ್ಗೆ ಕಂಡೀಷನ್ಸ್ ಹಾಕಲು ಪ್ಲಾನ್. ಕಳೆದ 10 ದಿನಗಳಿಂದಲೂ ಸಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಹುತ್ತಕ್ಕೆ ಕೈ ಹಾಕಿದ್ದು, ಮೊದಲ ಹಂತದಲ್ಲಿಯೇ ಕ್ಯಾಬಿನೆಟ್ ಮೂಲಕ ಪಥ ಸಂಚಲನಕ್ಕೆ ಅಂಕುಶಕ್ಕಾಗಿ ಸುತ್ತೋಲೆ ಹೊರಡಿಸಿದ್ದು, ಬಳಿಕ ಅದೇ ಸುತ್ತೋಲೆ ಮೂಲಕ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಅಕ್ಟೋಬರ್ 19ರಂದು ನಡೆಯಬೇಕಿದ್ದ ಪರೇಡ್ಗೆ ತಹಶೀಲ್ದಾರ್ ಮೂಲಕ ಕಾನೂನು ಸುವ್ಯವಸ್ಥೆ ಕಾರಣ ನೀಡಿ ಅನುಮತಿ ನಿರಾಕರಿಸಲಾಗಿತ್ತು. ಹೀಗಾಗಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋದ ಆರ್ಎಸ್ಎಸ್ ಅರ್ಜಿದಾರರ ವಾದ ಹಾಗೂ ಜಿಲ್ಲಾಡಳಿತದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶರು ಜಿಲ್ಲಾಡಳಿತಕ್ಕೆ ಹೊಸ ಅರ್ಜಿ ಸಲ್ಲಿಸಲು ಸೂಚಿಸಿದ್ದರು. ಸದ್ಯ ರಜೆ ಇರುವ ಹಿನ್ನೆಲೆ ಜಿಲ್ಲಾಧಿಕಾರಿಗೆ ನೇರ ಅರ್ಜಿ ಸಲ್ಲಿಸಲು ಆಗದ ಹಿನ್ನೆಲೆ ಅವರ ಆಪ್ತ ಸಹಾಯಕರಿಗೆ ಕರೆ ಮಾಡಿದ್ರು. ಅವರು ಸಹ ಕರೆ ಸ್ವೀಕರಿಸದ ಹಿನ್ನೆಲೆ ಜಿಲ್ಲಾಧಿಕಾರಿ ಅವರ ಅಧಿಕೃತ 2 ಇಮೇಲ್ ಹಾಗೂ ಜಿಲ್ಲಾಧಿಕಾರಿಗಳ ಸರ್ಕಾರಿ ನಂಬರ್ನ ವಾಟ್ಸ್ಆಪ್ಗೆ ಅನುಮತಿ ಪತ್ರವನ್ನು ಆರ್ಎಸ್ಎಸ್ ಮುಖಂಡರು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಅನುಮತಿ ಪತ್ರದಲ್ಲಿ ಈ ಅಂಶಗಳನ್ನು ಆರ್ಎಸ್ಎಸ್ ಉಲ್ಲೇಖಿಸಿರುವ ಸಾಧ್ಯತೆಗಳಿವೆ. ಆರ್ಎಸ್ಎಸ್ ಬರೆದ ಪತ್ರದಲ್ಲೇನಿದೆ? ಚಿತ್ತಾಪುರ ಪರೇಡ್ಗಾಗಿ ಡಿಸಿಗೆ ಸಲ್ಲಿಸಿರಬಹುದಾದ ಕೆಲ ಅಂಶಗಳು: ಪಥ ಸಂಚಲನದ ಆರಂಭ ಹಾಗೂ ಮುಕ್ತಾಯದ ಸಮಯ, ಪಥ ಸಂಚಲನ ಸಾಗುವ ಮಾರ್ಗಗಳ ಮಾಹಿತಿ, ಪಥ ಸಂಚಲನದಲ್ಲಿ ಭಾಗಿಯಾಗಬಹುದಾದ ಒಟ್ಟು ಜನಸಂಖ್ಯೆ, ಚಿತ್ತಾಪುರ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಂದ ಬರುವವರ ಸಂಖ್ಯೆ, 19 ಪ್ರಮುಖ ಮುಖಂಡರ ಹೆಸರು ಹಾಗೂ ಮೊಬೈಲ್ ನಂಬರ್, ಬಂಟಿಂಗ್ಸ್ ಧ್ವಜಗಳ ಸಂಬಂಧ ಪುರಸಭೆಯಿಂದ ಅನುಮತಿ ಪಡೆದ ಪ್ರತಿ, ಕಾರ್ಯಕ್ರಮಕ್ಕೆ ಸೇರುವ ಖಾಸಗಿ ಫಂಕ್ಷನ್ ಹಾಲ್ನ ಅನುಮತಿ ಪತ್ರ, ಪಥ ಸಂಚಲನದಲ್ಲಿ ಲಾಠಿ ಬಳಕೆಯ ಹಿಂದಿನ ಉದ್ದೇಶ, ಪಥ ಸಂಚಲನ ನಂತರ ಪ್ರಮುಖ ಭಾಷಣಕಾರರ ಹೆಸರು, ಪಥ ಸಂಚಲನ ಮೂಲ ಮಾಹಿತಿ ಬಗ್ಗೆ ವಿವರಣೆ. ಹೀಗೆ ಅನುಮತಿ ಪತ್ರದಲ್ಲಿ ಆರ್ಎಸ್ಎಸ್ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿದೆ. ಅಕ್ಟೋಬರ್ 19ರಂದೇ ಭೀಮಾ ಪಥ ಸಂಚಲನ ನಡೆಸಲು ಮನವಿ ಮಾಡಿದ ಭೀಮ್ ಆರ್ಮಿ ಹಾಗೂ ಆರ್ಎಸ್ಎಸ್ ಸಂಘಟನೆಗೆ ಪ್ರತ್ಯೇಕ ದಿನಾಂಕ ಹಾಗೂ ಸಮಯದ ಅನುಮತಿಗಾಗಿ 2 ಸಂಘಗಳಿಂದ ಅನುಮತಿ ಪತ್ರ ಸ್ವೀಕರಿಸಿ ನ್ಯಾಯಾಲಯಕ್ಕೆ ಜಿಲ್ಲಾಡಳಿತ ಒಂದು ವರದಿ ನೀಡುವ ಸಾಧ್ಯತೆ ಇದೆ. ಅದಾದ ಬಳಿಕ ವಾದ ಪ್ರತಿವಾದ ಆಲಿಸಲಿರುವ ನ್ಯಾಯಮೂರ್ತಿಗಳು ಕೆಲ ಷರತ್ತುಗಳನ್ನು ಹಾಕಿ ಭೀಮ್ ಆರ್ಮಿ ಹಾಗೂ ಆರ್ಎಸ್ಎಸ್ ಮುಖಂಡರಿಗೆ ಕೆಲ ಷರತ್ತುಗಳ ಮೇಲೆ ಪ್ರತ್ಯೇಕ ದಿನಾಂಕ ನಿಗದಿಪಡಿಸಿ ಅನುಮತಿ ನೀಡುವ ಸಾಧ್ಯತೆ ಇದೆ. ಈ ಹಿಂದೆ ಆರ್ಎಸ್ಎಸ್ ಮುಖಂಡರು ಅರ್ಜಿ ಸಲ್ಲಿಸಿದ್ದಾಗ ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅನುಮತಿ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ತವರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಪವರ್ ತೋರಿಸಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ನ್ಯಾಯಾಲಯದ ಮೂಲಕ ಆರ್ಎಸ್ಎಸ್ ತನ್ನ ಪವರ್ ತೋರಿಸಲು ಇದೀಗ ಮುಂದಾಗಿದ್ದು, ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಫೈಟ್ ಮುಂದುವರೆದಿದ್ದು, ಇದೀಗ ಎಲ್ಲರ ಚಿತ್ತ ಅಕ್ಟೋಬರ್ 24ರಂದು ಹೊರಬೀಳುವ ಹೈಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.